ಮನೆಗೆ ಬೇಕಾಗಿರೋದು ಮುಖ್ಯ ದ್ವಾರ. ಈ ಮುಖ್ಯ ದ್ವಾರನೇ ಚೆನ್ನಾಗಿರಬೇಕು. ಮಹಾಲಕ್ಷ್ಮಿ ಮತ್ತು ಮನೆ ದೇವರು ಇಬ್ಬರು ವಾಸಿಸ್ತೋ ಸ್ಥಳ ಇದು. ಈ ಸ್ಥಳದಲ್ಲಿ ನಾವು ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಫೈನಲಿ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಾಯಿತು. ಇನ್ನು ಪೂಜೆ ಒಂದು ಬಾಕಿ ಇದೆ. ನಮ್ಮ ಮನೇಲಿ ದೇವ್ರ ರೂಮ್ ಇಲ್ಲ, ಆದರೂ ಬಡವ್ರದ್ದು ಸಿಂಪಲಾಗಿ ಮಾಡ್ತಾಯಿದ್ದೀವಿ ನೋಡಿ. ಹೇಗಿದೆ? ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣವಾ? ಪೂಜೆ ಸ್ಟಾರ್ಟ್ ಮಾಡೋಣವಾ? ಬನ್ನಿ ಫ್ರೆಂಡ್ಸ್. ರಾಯರಿಗೆ ತುಪ್ಪದ ದೀಪ ಅಂದರೆ ಫೇವ್ರೇಟು. ರಾಯರಿಗೆ ತುಪ್ಪದ ದೀಪ ಹಚ್ಚೋಣ. ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ. ಇದು ಅಷ್ಟಗಣಪತಿ ನಮ್ಮ ಮನೇಲಿದ್ದಾರೆ ನೋಡಿ. ಅಷ್ಟಗಣಪತಿ ಆಯಿತು. ಇದು ನಮ್ಮ ಮನೆ ಕಳಶ. ಮತ್ತು ಕಾಮಾಕ್ಷಿ ದೀಪ ಅಂತಾರಲ್ವ, ಇದೇ ಕಾಮಾಕ್ಷಿ ದೀಪ. ಪೂಜೆ ರೂಮ್ ಇಲ್ಲ, ಅಲ್ಲಿಗೆ ಹೊಡೆದಿರೋದು. ಹಾಗಾಗಿ ನೋಡಿ, ಕಾಣಿಸ್ತಾ ಇದ್ದೀರಾ ನಮ್ಮ ಮನೇಲಿ ಯಾವ್ಯಾವ ದೇವರು ಇದ್ದಾರೆ ಅಂತ. ದೇವರು ಫೋಟೋ ಇಟ್ರು ಕಲ್ಲಿಟ್ರು ದೇವ್ರೇ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಶುದ್ಧತೆಯಿಂದ ಪೂಜೆ ಮಾಡಬೇಕು, ಅಷ್ಟೇ ರಾಯರು ಕೇಳೋದು ಅಲ್ವಾ. ರಾಯರ ಮುಖದಲ್ಲಿ ನಗು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುಭ್ಯೋ ನಮಃ. ಹಾಗೆ ಒಳಗೆ ಬಂದರೆ ನೋಡಿ ನಮ್ಮ ಬಡವ್ರ ಮನೆ. ಫೈನಲಿ ಪೂಜೆ ಫಿನಿಶ್. ಪೂಜೆ ಆಯಿತು. ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ವಾ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾಕಸಾರ್ತಿಕೆ ಶರಣ್ಯೇ ತ್ರ್ಯಂಬಕೆ ಲಕ್ಷ್ಮೀ ನಾರಾಯಣಿ ನಮೋಸ್ತುತೆ. ದೀರ್ಘ ಸುಮಂಗಲಿ ಭವ. ದೇವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ, ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಮಾಡಿದ್ದೀನಿ ಎಷ್ಟೊಂದು ವೀಡಿಯೋ, ಆದರೂ ಅಷ್ಟು ಯಾವುದೂ ಇಲ್ಲ, ರೀಲ್ಸ್ ಥರ ಮಾಡಿದ್ದೀನಿ. ಫಸ್ಟ್ ಟೈಮ್ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಲೈಕ್ ಮಾಡಿ, ಎಲ್ಲಾದರೂ ಆದಷ್ಟು ಶೇರ್ ಮಾಡಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿರಿ. ರಾಯರು ಎಲ್ಲರೂ ರಾಯರಿಗೆ ಒಳ್ಳೇದು ಮಾಡಲಿ ಎಲ್ಲರೂ. ಬಾಯ್.